ಮಲ್ಲೆ ಗೌಡರ ದೊಡ್ಡಿ ಬೊಂಕಲದೊಡ್ಡಿ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಅದು ಭಾಳ ಬೆಟ್ಟದ ಮೇಲೆ ಇರೋದರಿಂದ ಈಗಾಗಲೇ ಅಲ್ಲಿ ಕಟ್ಟಡ ಮತ್ತು ಕಾಂಪೌಂಡು, ಅಡುಗೆ ಕೋಣೆ ಎಲ್ಲ ನಿರ್ಮಾಣ ಆಗಿದೆ. ಸಭಾಧ್ಯಕ್ಷರೇ, ಮೊನ್ನೆ ಸಚಿವರು ಇದಕ್ಕೆ ಒಂದು ಬ್ರ್ಯಾಂಚ್ ಮಾಡಿ ಅಲ್ಲಿ ಒಂದು ತಾತ್ಕಾಲಿಕ ಒಂದು ಹುದ್ದೆ ನೇಮಕ ಮಾಡಿವೆ ಅಂತೇಳಿ ಮೊನ್ನೆ ಸಚಿವರು ತಿಳಿಸ್ಯಾರ. ಆದರೆ ಕಾಯಂ ಹುದ್ದೆ ಅಲ್ಲಿ ಕೊಡಬೇಕು, ಶಾಂಕ್ಷನ್ ಕೊಡಬೇಕು. ಯಾಕಂದರೆ ಅಲ್ಲಿ ಮಕ್ಕಳು ಬರೋದಕ್ಕೆ ಭಾಳ ತೊಂದರೆ ಆಗ್ತದೆ ಅನ್ನೋಂಥದ್ದು ನನ್ನ ಮನವಿ. ಸಭಾಧ್ಯಕ್ಷರೇ, ಶಾಲೆಗೆ ಡಯಸ್ ಕೊಡು ಮತ್ತು ಹುದ್ದೆ ಮಂಜೂರು ಮಾಡಿದರೆ ಸಚಿವರಿಗೆ ಈಗ ಒಂದು ಅನುಕೂಲ ಆಗ್ತದೆ ಅನ್ನೋಂಥದ್ದು. ಯಾಕಂದರೆ ಮಾನ್ಯ ಶಿಕ್ಷಣ ಸಚಿವರು ನಮ್ಮ ಕ್ಷೇತ್ರದ ಬಗ್ಗೆ ಅವರಿಗೂ ಕೂಡ ಭಾಳ ಗೊತ್ತದ. ಬಂಗಾರಪ್ಪ ಸಾಹೇಬರು ಇದ್ದಾಗ ನಮ್ಮಲ್ಲಿ ಒಂದು ದೊಡ್ಡದೊಂದು ಕೆರೆನೇ ಮಾಡ್ಯಾರ ಸಭಾಧ್ಯಕ್ಷರೇ. ಅದರಿಂದ ಸಾಕಷ್ಟು ರೈತರಿಗೆ ಮತ್ತು ರಾಯಚೂರಿಗೆ ನೀರು ಕೊಡೋಂಥದ್ದು ಅವ್ರು ನೆನೆಸ್ತೀವಿ ನಾವು. ಯಾಕಂದರೆ ಅವರು ಒಂದು ಮಗ ಸಚಿವರಾಗಿರೋದ್ರಿಂದ ನಾನು ಇನ್ನೊಂದು ಕೇಳ್ತೀನಿ ಸಭಾಧ್ಯಕ್ಷರೇ, ನಮ್ಮಲ್ಲಿ ಒಂದು ಅಮರಾಪುರ ಕ್ರಾಸಿಗೆ ಒಂದು ಪ್ರೌಢಶಾಲೆ ಒಂದು ಮಂಜೂರು ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಸುತ್ತಮುತ್ತ 5-6 ಹಳ್ಳಿಗಳು, ಒಂದು 8-10 ಹಳ್ಳಿಗಳು ಬರ್ತದವ ಸಭಾಧ್ಯಕ್ಷರೇ. ಹಂಗಾಗಿ ಅಂಥ ಒಂದು ಹೊರಗಡೆ ಅವ್ರಿಗೇನು ಗಾಣದಾಳು ಕೆಲವೊಂದು ಹಳ್ಳಿಗಳಿಗೆ ನವಿಲಿಗುಡ್ಡ ಪ್ರೌಢಶಾಲೆ ಮತ್ತು ಸುತ್ತಮುತ್ತ ಹಳ್ಳಿಗಳಿಗೆ ಅನುಕೂಲ ಆಗ್ತದೆ. ಹಂಗಾಗಿ ಅಲ್ಲಿ ಒಂದು ಪ್ರೌಢಶಾಲೆ ಮಂಜೂರು ಕೊಡಬೇಕು ಅಂತೇಳಿ ನಾನು ಕೋರ್ತೀನಿ ಸಭಾಧ್ಯಕ್ಷರೇ. ಶಿಕ್ಷಕರ ಕೊರತೆ ಕೂಡ ಸಾಕಷ್ಟಾದ ಸಭಾಧ್ಯಕ್ಷರೇ. ಇಲ್ಲಿ 1674 ಶಿಕ್ಷಕರಿರೋಂಥ ಒಂದು ಸಂದರ್ಭದಲ್ಲಿ ಖಾಲಿ 639 ಶಿಕ್ಷಕರು ಕೆಲಸ ನಿರ್ವಹಿಸ್ತಾರೆ. ಅಲ್ಲಿ ಮತ್ತೆ ಅತಿಥಿ ಶಿಕ್ಷಕರ ಮೇಲೆ ನಡೆದದ. ದಯಮಾಡಿ ನಮ್ಮಲ್ಲಿ ಶಿಕ್ಷಕರ ಒಂದು ಕೊರತೆಯನ್ನು ನೀಗಿಸಬೇಕು ಅನ್ನೋಂಥದ್ದು ತಮ್ಮ ಮುಖಾಂತರ ಸಚಿವರಿಗೆ ಮನವಿ ಮಾಡಿಕೊಳ್ತೀನಿ ಸಭಾಧ್ಯಕ್ಷರೇ. ನಮ್ಮ ಸರ್ಕಾರಿ ಶಾಲೆ ಓದುವ ಮಕ್ಕಳ ಸಂಖ್ಯೆ ವರ್ಷದಿಂದ ಹೆಚ್ಚಾಗುತ್ತೆ. ಇದರಿಂದ ಹೊಸ ಶಾಲೆಗಳು ಮಂಜೂರು ಮಾಡಲು ಮತ್ತೊಮ್ಮೆ ಮಾನ್ಯ ಸಚಿವರಲ್ಲಿ ಬೇಡಿಕೆ ಇಡ್ತೀನಿ. ಮತ್ತೆ ಒಂದೇ ನಿಮಿಷ ಸರ್. ಹಾಗಾಗಿ ಮುಂದಿನ ವರ್ಷ ಹೊಸ ಪ್ರೌಢಶಾಲೆಗಳಿಗೆ ಮಂಜೂರು ನೀಡಬೇಕು. ಮತ್ತು ನನ್ನ KKDB ಅನುದಾನದಲ್ಲಿ ಕಟ್ಟಡಗಳಿಗೆ ಹಣವನ್ನು ಮೀಸಲಿಡುತ್ತೇವೆ ಸಭಾಧ್ಯಕ್ಷರೇ. ಸರ್ಕಾರಿ ಪ್ರೌಢಶಾಲೆ ಆಲ್ಕೋಡ್, ಗಾಣದಾಳ್, ಎಮ್ಮನೂರು, ಮುಂಡ್ರಿಗಿ, ಮುಷ್ಟೂರು, ಸರ್ ಒಂದೇ ನಿಮಿಷ ಸರ್ ಸಭಾಧ್ಯಕ್ಷರೇ, ಕೆ ಇರುವಿಗೇರ, ಹಿರೇಬೂದೂರು ಈ ಮೇಲ್ಕಂಡ ಪ್ರೌಢಶಾಲೆಗಳನ್ನ ಕಾಲೇಜುಗಳನ್ನಾಗಿ ಉನ್ನತೀಕರಿಸಬೇಕು ಅನ್ನೋಂಥದ್ದು ಸನ್ಮಾನ್ಯ ಸಭಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತೀನಿ ಸಭಾಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಅವರು ವಿಶೇಷವಾಗಿ ಮಲ್ಲೇಗೌಡರ ದೊಡ್ಡಿಯಲ್ಲಿ ಅದು ಏನಾಗಿದೆ, ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆನೇ KKRDBಯಲ್ಲಿ ಬಿಲ್ಡಿಂಗು ಎಲ್ಲ ಕಟ್ಟಿಬಿಟ್ಟಿದ್ದಾರೆ. ಪರ್ಮಿಷನ್ ಏನು ತೊಗೊಂಡಿರಲಿಲ್ಲ ಅದಕ್ಕೆ ಇವಾಗ ಅವ್ರು ಕೇಳೋದು ಅದನ್ನ ಪರ್ಮನೆಂಟಾಗಿ ಮಾಡಿ. ಈಗ ಬ್ರಾಂಚ್ ಅಂತೇಳಿ ಮಾಡಿಕೊಟ್ಟಿದ್ದೀವಿ. ಅದನ್ನ ನಿಯಮಾನುಸಾರ ನೋಡಿಕೊಂಡು ಅವರು ಡಯಸ್ ಕೋಡೆಲ್ಲ ಕೊಡ್ತಕ್ಕಂಥದ್ದು, ಮಕ್ಕಳ ಸಂಖ್ಯೆ ಅದನ್ನೆಲ್ಲ ನೋಡಿಬಿಟ್ಟು ನಾನು ಆದಷ್ಟು ಬೇಗ ತೀರ್ಮಾನ ತಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ವಿಶೇಷವಾಗಿ ಅಮರಾಪುರ ಕ್ರಾಸ್ ಏನು ಹೇಳ್ತಾ ಅದು ಅಪ್ಗ್ರೇಡ್ ಮಾಡಿಕೊಡ್ತೀವಮ್ಮ. ಅದನ್ನ ಮಾತನ್ನು ಕೂಡ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಪ್ಗ್ರೇಡ್ ಮಾಡಿ ಹೈಸ್ಕೂಲನ್ನು ಅದನ್ನ ಮಾಡಿಕೊಡ್ತಕ್ಕಂಥದ್ದು. ಶಿಕ್ಷಕರ ಕೊರತೆಯಲ್ಲಿ ಅದು ತಮಗೆ ಗೊತ್ತಿದೆ, ನಾವೆಲ್ಲದೂ ಕೂಡ ಯಾವಾಗಲೂ ಲೇಟಾಗೆಲ್ಲ ಗೆಸ್ಟ್ ಟೀಚರ್ಸು ಎಲ್ಲ ತಗೊಳ್ಳೋರು. ಈಗ ಅತಿಥಿ ಶಿಕ್ಷಕರನ್ನು ತಗೊಳ್ತಾ ಇದೆ. ಪ್ರಕ್ರಿಯೆ ಈಗ ನಡೀತಾ ಇದೆ. TET ಎಕ್ಸಾಮು ಕೂಡ ನಡೆಯೋದ್ರಿಂದ ನೀವು ಅದನ್ನು ಪ್ರಸ್ತಾವನೆ ಮಾಡಿರೋದ್ರಿಂದ ಆದಷ್ಟು ಬೇಗ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಅವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವೇನು ಈಗ ಘೋಷಣೆ ಮಾಡಿದ್ದೀವಿ. ಸುಮಾರು 10,000 ಚಿಲ್ಡ್ರೆ ಮತ್ತು ಅನುದಾನಿತ ಶಾಲೆನೂ ಕೂಡ ಅದು ಪ್ರಕ್ರಿಯೆಯಲ್ಲಿದೆ. ಆದಷ್ಟು ಬೇಗ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಿಮ್ಮದು ಅಮರಾಪುರದ್ದು ಹೈಸ್ಕೂಲ್ನ ಕೊಡ್ತೀವಿ. ಅದು ಮುಂದಿನ ವರ್ಷಕ್ಕೆ ಅದನ್ನು ಸ್ಯಾಂಕ್ಷನ್ ಮಾಡೋದು. ಮತ್ತು ನೀವೇನು ಈಗ ಇನ್ನೊಂದು ಬಿಲ್ಡಿಂಗ್ ಇದೆ, ಈಗಾಗಲೇ ಅದಕ್ಕೆ ಯಾವುದೇ ಥರದ ಡಯಸ್ ಕೋಡ್ ಆಗಲಿ ಪರ್ಮಿಷನ್ ತೊಗೊಂಡಿರಲಿಲ್ಲ. ಅದನ್ನು ಯಾವ ರೀತಿ ನಾನು ನಿಮಗೆ ಸಹಾಯ ಮಾಡೋದನ್ನ ಆದಷ್ಟು ಬೇಗ ತೀರ್ಮಾನ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ನಮ್ಮ ತಂದೆಯವರ ಹೆಸರನ್ನು ಹೇಳಿದ್ದಕ್ಕೆ ನಿಮಗೆ ಅಭಿನಂದನೆಯನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್.